ನೋಡಿ, ಮಂಡ್ಯದಲ್ಲಿ ಒಂದು ಘಟನೆ ಆಗಿದೆ. ಗುಂಡು ತಗುಲಿ ಮಗು ಸಾವನ್ನಪ್ಪಿರೋದು. ಪಾಪ ನೋಡಿ, ಆ ಮಗು ಆಟ ಆಡ್ತಾ ಇತ್ತು. ಕಳ್ಳ ಪೊಲೀಸ್ ಆಟ ಆಡೋದಕ್ಕೆ ಹೋಗ್ತಾ ಇತ್ತು. ಕಳ್ಳ ಪೊಲೀಸ್ ಆಟ ಆಡೋದಕ್ಕೆ ಹೋಗಿ ಈ ದುರಂತ ಸಂಭವಿಸಿದೆ. ಎಕ್ಸಾಕ್ಟ್ ಆಗಿ ಈ ಘಟನೆ ಆಗಿರೋದು ಮಂಡ್ಯದ ದೊಂದೇಮಾದಹಳ್ಳಿ ಗ್ರಾಮದಲ್ಲಿ. ಕೇವಲ 2.5 ವರ್ಷದ ಮಗು ಅದು. ಅಭಿಷೇಕ್ ಅಂತ ಬೇರೆ ಹೆಸರು. ಈ ಮಗು ಸಾವನ್ನಪ್ಪಿದ. 13 ವರ್ಷದ ಸುದೀಪನಿಂದ ಆಕಸ್ಮಿಕವಾಗಿ ಫೈರ್ ಆಗಿಬಿಟ್ಟಿದೆ. ಗೊತ್ತಿಲ್ಲದೆ. ಪಾಪ ಮಕ್ಕಳಿಗೇನು ಗೊತ್ತದು, ಒರಿಜಿನಲ್ಲೋ ಡೂಪ್ಲಿಕೇಟೋ ಏನೋ ಗೊತ್ತಿರೋದಿಲ್ಲ. ಮನೆಯಲ್ಲಿ ಆಟ ಆಡ್ತಾ ಇದ್ದಾಗ ಗನ್ನು ಕೈಗೆ ಸಿಕ್ಕಿದೆ. ಫಸ್ಟ್ ಆಫ್ ಆಲ್ ಮನೆಯವ್ರದೇ ತಪ್ಪು. ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ ಅಂತಂದಮೇಲೆ ಅವ್ರ ಕೈಗೆ ಗಣ್ಣು ಸಿಗದೇ ಇರೋ ರೀತಿ ನೋಡ್ಕೋಬೇಕು. ಅವ್ರು ಆಟ ಆಡೋ ವಸ್ತು ಅಂಥೇಳಿ ಫೈರ್ ಮಾಡಿಬಿಡ್ತಾರೆ. ಎಷ್ಟಾಗಿಲ್ಲ ಈ ಘಟನೆ, ಗೊತ್ತಿಲ್ವಾ ಅವ್ರಿಗೆ? ಗೊತ್ತಿದ್ದು ನಿರ್ಲಕ್ಷ್ಯ ಯಾಕೆ ಮಕ್ಕಳ ಮೇಲೆ? ಪಾಪ ಈಗ ನೋಡಿ, ಚಿಕ್ಕ ಪಾಪು, ಏನೂ ಅರಿಯದ ಆ ಪುಟ್ಟ ಕಂದಮ್ಮ ಸಾವನ್ನಪ್ಪಿಟ್ಟಿದ್ದಾರೆ. ಕೋಳಿ ಫಾರಮ್ನಲ್ಲಿ ಕೆಲಸ ಮಾಡ್ತಿದ್ದಂತೆ ಅಭಿಷೇಕ್ ಅವರ ಫ್ಯಾಮಿಲಿ. ಸೊ ಈ ಕೋಳಿ ಫಾರಂ ಮಾಲೀಕರ ಗನ್ ಅದು. ಆ ಗನ್ ಅಲ್ಲೇ ಎಲ್ಲೋ ಕೆಳಗಡೆ ಇಟ್ಟಿದ್ರು. ಮಕ್ಕಳ ಕೈಗೆ ಸಿಗಂಗೆ ಇಟ್ಬಿಟ್ಟಿದ್ದಾರೆ. ಆಟ ಆಡ್ತಾ ಇದ್ದಾರೆ, ಕಳ್ಳ ಪೊಲೀಸ್ ಆಟ. ನಾನು ಪೊಲೀಸು, ನೀನು ಕಳ್ಳ ಅಂತೇಳಿ ಪಾಪ ಚಿಕ್ಕ ಮಗುಗೆ ಹೇಳ್ಕೊಂಡು ದೊಡ್ಡ ಮಗ ಓಡಾಡ್ತಿರ್ತಾನೆ ಸುದೀಪ್ ಅನ್ನೋದು. ಪಾಪ ಅವ್ರಿಗೆ ಗೊತ್ತಿಲ್ಲ. ಸೊ ನಾನು ಪೊಲೀಸು, ನೀನು ಕಳ್ಳ, ನಿಂತ್ಕೋ, ಇಲ್ಲ ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳಿ ಪಾಪ ಶೂಟ್ ಮಾಡಿಬಿಟ್ಟಿದ್ದಾನೆ. ಆ ಮಗು ಸಾವನ್ನಪ್ಪಿದೆ. ಇವಾಗ ಪೊಲೀಸರು ಪರಿಶೀಲನೆ ಎಲ್ಲ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ.